ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಇವತ್ತಿನ ವಿಡಿಯೋದಲ್ಲಿ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಇದ್ದಾಗ ನಮ್ಮ ಬಾಡಿ ತೋರಿಸುವಂಥ ಕೆಲವು ಮುಖ್ಯ ಲಕ್ಷಣಗಳಿದೆ, ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಯಾಕೆಂದರೆ ಎಷ್ಟೋ ಸಲ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇದ್ದಾಗ ನಮಗೆ ಅದು ಗೊತ್ತಾಗಬೇಕು ಅಂತ ಇಲ್ಲ. ಅದು ಸಿವಿಯರ್ಲಿ ಡೆಫಿಷಿಯೆಂಟ್ ಆದಾಗ ಮಾತ್ರ ನಮಗೆ ಭಾಳಷ್ಟು ಸಮಸ್ಯೆಗಳು ಡೆವಲಪ್ ಆಗುತ್ತೆ. ಆ್ಯಂಡ್ ಕೆಲವು ಸಲ ನಾವೇನು ಮಾಡ್ತೀವಿ, ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇದೆಯಾ ಅಂತ ನೋಡಲಿಕ್ಕೆ ನಾವು ಹೋಗಿ ಬ್ಲಡ್ ಟೆಸ್ಟ್ ಮಾಡ್ತೀವಿ. ಆ್ಯಂಡ್ ಟೋಟಲ್ ಬ್ಲಡ್ಡಲ್ಲಿರುವಂಥ ಕ್ಯಾಲ್ಸಿಯಂ ನೋಡುವಾಗ ಎಷ್ಟೋ ಸಲ ಅದು ನಾರ್ಮಲ್ ಆಗೇ ಇರುತ್ತೆ. ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ ನಮ್ಮ ಬಾಡಿಯಲ್ಲಿರುವ ಕ್ಯಾಲ್ಸಿಯಂ ಏನಿದೆ, ಟೋಟಲ್ ಕ್ಯಾಲ್ಸಿಯಂ ಏನಿದೆ, ಅದರದ್ದು 99% ಕೂಡ ಇರೋದು ನಮ್ಮ ಮೂಳೆಗಳಲ್ಲೂ ಹಲ್ಲುಗಳಲ್ಲೆಲ್ಲ ಸ್ಟೋರ್ ಆಗಿರುತ್ತೆ. ಹಾರ್ಡ್ಲಿ 1% ಅಷ್ಟೇ ನಮ್ಮ ರಕ್ತದಲ್ಲಿರುತ್ತೆ. ಸೊ ನಾವು ಅನ್ಕೊಂಡಿದ್ದು ಏನು, ಕ್ಯಾಲ್ಸಿಯಂ ಅಂದರೆ ಮೇನ್ಲಿ ನಮ್ಮ ಮೂಳೆಗಳಿಗೂ ನಮ್ಮ ಹಲ್ಲಿಗೂ ಅಷ್ಟೇ ಬೇಕಾಗಿರುವಂಥದ್ದು ಅಂತ. ಬಟ್ ಆ್ಯಕ್ಚುಲಿ ಹಾಗೆಲ್ಲ. ನಮ್ಮ ಬಾಡಿಯಲ್ಲಿ ಕ್ಯಾಲ್ಸಿಯಂದು ಕೊರತೆ ಇದ್ದರೆ ಬಹಳಷ್ಟು ಸಮಸ್ಯೆಗಳು ಡೆವಲಪ್ ಆಗ್ಬೋದು. ನಮ್ಮ ಮಸಿಲ್ಸಲ್ಲಿ ಪ್ರಾಬ್ಲಮ್ಸ್ ಡೆವಲಪ್ ಆಗ್ಬೋದು, ನಮ್ಮ ನರಗಳಲ್ಲಿ ಪ್ರಾಬ್ಲಮ್ಸ್ ಡೆವಲಪ್ ಆಗ್ಬೋದು, ನಮ್ಮ ಕೂದಲು ಉದುರುವಿಕೆ ಆಗ್ಬೋದು, ಕೆಲವರಿಗೆ ನಮ್ಮ ಹಾರ್ಟ್ಗೆ ಸಮಸ್ಯೆಗಳಾಗ್ಬೋದು. ಸೊ ಈ ಥರ ಎಷ್ಟೋ ಸಮಸ್ಯೆಗಳು ಕ್ಯಾಲ್ಸಿಯಂ ಡೆಫಿಷಿಯನ್ಸಿಯಿಂದ ಬರುತ್ತೆ. ಸೊ ಹಾಗಾಗಿ ನಮಗೆ ಒಂದು ಕ್ಯಾಲ್ಸಿಯಮ್ದು ಏನಾದರೂ ಪ್ರಾಬ್ಲಮ್ ಇದ್ದರೆ ನಮ್ಮ ಬಾಡಿಗೆ ತೋರಿಸುವಂಥ ಕೆಲವು ಲಕ್ಷಣಗಳು ನಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಬಾಡಿಯಲ್ಲಿ ಮ್ಯಾಕ್ಸಿಮಮ್ ಕ್ಯಾಲ್ಸಿಯಂ ಸ್ಟೋರ್ ಮಾಡೋದು ಮೂಳೆಗಳಲ್ಲಿ ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ಯೂಶ್ವಲಿ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ನಮ್ಮ ಬ್ಲಡ್ಡಲ್ಲಿ ಏನಾದರೂ ಕ್ಯಾಲ್ಸಿಯಂ ಕಡಿಮೆ ಆದ ಕೂಡಲೇ ಬಾಡಿ ಏನು ಮಾಡುತ್ತೆ, ಬಾಡಿಯಲ್ಲಿ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಅಂತ ಇದೆ. ಸೊ ಅದು ಪ್ರೊಡ್ಯೂಸ್ ಮಾಡುವಂಥ ಒಂದು ಹಾರ್ಮೋನ್ ಇದೆ. ಇದಕ್ಕೆ ನಾವು ಪ್ಯಾರಾಥೆರ್ಮೋನ್ ಅಂತ ಹೇಳ್ತೀವಿ. ಸೊ ಈ ಪ್ಯಾರಾಥೆರ್ಮೋನ್ ಏನು ಮಾಡುತ್ತೆ, ಮೂಳೆಗಳಲ್ಲಿ ಇರುವಂಥ ಕ್ಯಾಲ್ಸಿಯಮನ್ನು ಅಲ್ಲಿಂದ ಅಬ್ಸರ್ವ್ ಮಾಡಿ ಬ್ಲಡ್ಗೆ ಬಿಡುಗಡೆ ಮಾಡುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಬ್ಲಡ್ಡಲ್ಲಿ ಆಲ್ಮೋಸ್ಟ್ ಯಾವಾಗಲೂ ನಾವು ನೋಡಿದರೆ ಒಂದು ನಾರ್ಮಲ್ ಕ್ಯಾಲ್ಸಿಯಂ ಲೆವೆಲ್ ಇರ್ಬೋದು. ಹಾಗಾಗಿ ನಾವೇನು ಅನ್ಕೊಳ್ತೀವಿ, ಓಕೆ ನನಗೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಏನಿಲ್ಲ ಅಂತ ಅನ್ಕೊಳ್ತೀವಿ. ಸೊ ಇದು ಎಷ್ಟೋ ವರ್ಷಗಳಲ್ಲಿ ಆಗುವಂಥ ಒಂದು ಸಮಸ್ಯೆ. ನೀವೆಲ್ಲ ಅಬ್ಸರ್ವ್ ಮಾಡಿ ನೋಡ್ತೀರಾ, ಯೂಶಲಿ ಒಂದು 40s 50s 60s ಆದಾಗ ನಮ್ಮ ಮೂಳೆಗಳೇನಿದೆ ತುಂಬ ಬ್ರಿಟಿಲ್ ಆಗುತ್ತೆ. ಎಸ್ಪೆಷಲಿ ಲೇಡೀಸಲ್ಲಿ ನಾವು ನೋಡಿದರೆ ಮೂಳೆಗಳದ್ದು ಸಮಸ್ಯೆ ಏನಿದೆ ತುಂಬ ಜಾಸ್ತಿ ಕಂಡು ಬರುತ್ತೆ. ಸೊ ಇದಕ್ಕೆ ಮುಖ್ಯ ಕಾರಣ ಏನು, ಎಷ್ಟೋ ಪೀರಿಯಡಿಂದ ಎಷ್ಟೋ ವರ್ಷಗಳಿಂದ ಅವರಿಗೆ ಕ್ಯಾಲ್ಸಿಯಂದು ಕೊರತೆ ಇದೆ. ಸೊ ಹಾಗಾಗಿ ಏನಾಗುತ್ತೆ, ನಮಗೆ ಅಂದರೆ ಸಫಿಷಿಯೆಂಟ್ ಆಗಿರೋ ಕ್ಯಾಲ್ಸಿಯಂ ಬ್ಲಡ್ಡಲ್ಲಿ ಇಲ್ಲ ಅಂತ ಹೇಳಿದ ಕೂಡಲೇ ಈ ಪ್ಯಾರಾಥೆರ್ಮೋನ್ ಏನಿದೆ ಅದು ಮೂಳೆಗಳಿಂದ ಕ್ಯಾಲ್ಸಿಯಮನ್ನು ಬ್ಲಡ್ಗೆ ತಗೊಳ್ಳುತ್ತೆ. ಸೊ ಹಾಗಾಗಿ ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ, ನಿಮ್ಮ ಮೂಳೆಗಳೇನಿದೆ ಅದು ತುಂಬ ವೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಯೂಶಲಿ ಹೋಗಿ ಬ್ಲಡ್ ಟೆಸ್ಟ್ ಮಾಡಿ ನೋಡುವಾಗ ನಮ್ಮ ಕ್ಯಾಲ್ಸಿಯಂ ಏನಿದೆ ನಾರ್ಮಲ್ ಇದೆ ಅಂತ ಯೂಶಲಿ ಬ್ಲಡ್ ಟೆಸ್ಟ್ ರಿಪೋರ್ಟಲ್ಲಿ ಬರುತ್ತೆ. ಬಟ್ ಆ್ಯಕ್ಚುಲಿ ನಾವು ಕ್ಯಾಲ್ಸಿಯಂದು ಡೆಫಿಷಿಯನ್ಸಿ ಬ್ಲಡ್ಡಲ್ಲಿ ಇದೆಯಾ ಅಂತ ನೋಡಲಿಕ್ಕೆ ಮಾಡಬೇಕಾಗಿರೋ ಟೆಸ್ಟ್ ನಮ್ಮ ಟೋಟಲ್ ಕ್ಯಾಲ್ಸಿಯಂ ಚೆಕ್ ಮಾಡೋದಲ್ಲ. ಬಟ್ ಅದರ ಬದಲು ಅಯೋನೈಸ್ಡ್ ಕ್ಯಾಲ್ಸಿಯಂ ಅಂತ ಇದೆ, ಅದು ನಾವು ಚೆಕ್ ಮಾಡಿ ನೋಡಬೇಕು. ಸೊ ಈ ಅಯೋನೈಸ್ಡ್ ಕ್ಯಾಲ್ಸಿಯಂ ಅಂದರೆ ಆಕ್ಟಿವ್ ಆಗಿರೋ ಕ್ಯಾಲ್ಸಿಯಮನ್ನು ತೋರಿಸುತ್ತೆ. ಸೊ ಎಷ್ಟೋ ಸಲ ನಮ್ಮ ಕ್ಯಾಲ್ಸಿಯಂ ಚೆನ್ನಾಗಿದ್ರು, ಬ್ಲಡ್ಡಲ್ಲಿ ಕ್ಯಾಲ್ಸಿಯಂ ಲೆವೆಲ್ಸ್ ಚೆನ್ನಾಗಿದ್ರೂ ಕೂಡ ಅದರಲ್ಲಿ ಆಕ್ಟಿವ್ ಆಗಿರುವಂಥ ಫ್ರೀ ಕ್ಯಾಲ್ಸಿಯಂ ಅಯೋನ್ಸ್ ಏನಿದೆ ಅದು ಇರಬೇಕು ಅಂತಿಲ್ಲ. ಸೊ ಆವಾಗ ಏನಾಗುತ್ತೆ, ನಮ್ಮ ಮೂಳೆಗಳು ಓವರ್ ಎ ಪೀರಿಯಡ್ ಆಫ್ ಟೈಮ್ ವೀಕ್ ಆಗ್ತಾ ಹೋಗ್ತದೆ. ನಮ್ಮ ಹಾರ್ಟ್ ಸರಿಯಾಗಿ ಕೆಲಸ ಮಾಡಲಿಕ್ಕೂ ಕೂಡ ಈ ಕ್ಯಾಲ್ಸಿಯಂ ನೆಸೆಸಿಟಿ ಇದೆ. ಆ್ಯಂಡ್ ಅದೇ ಅಟ್ ದ ಸೇಮ್ ಟೈಮ್ ನಾವು ಏನು ಮಾಡ್ಬೋದು, ಬೇಕಾದ್ರೆ ನಮ್ಮ ಪ್ಯಾರಾಥೆರ್ಮೋನ್ ಹಾರ್ಮೋನ್ ಏನಿದೆ ಅದು ನಾವು ಚೆಕ್ ಮಾಡಿ ನೋಡ್ಬೋದು. ಸೊ ಯೂಶಲಿ ಯಾರಿಗೆ ಕ್ಯಾಲ್ಸಿಯಂ ಬ್ಲಡ್ಡಲ್ಲಿ ಕೊರತೆ ಇದೆಯೋ ಅವರದ್ದು ಪ್ಯಾರಾಥೆರ್ಮೋನ್ ಹಾರ್ಮೋನ್ ಲೆವೆಲ್ಸ್ ಏನಿದೆ ಕಂಪ್ಯಾರಿಟಿವ್ಲಿ ಸ್ವಲ್ಪ ಜಾಸ್ತಿ ಇರುವಂಥ ಸಾಧ್ಯತೆ ಇದೆ. ಆ್ಯಂಡ್ ಮುಖ್ಯವಾಗಿ ನಾವು ನೋಡಬೇಕಾಗಿದ್ದು ವೈಟಮಿನ್ ಡಿ ಲೆವೆಲ್ಸ್. ನಿಮ್ಮ ವೈಟಮಿನ್ ಡಿ ಲೆವೆಲ್ಸ್ ಕಡಿಮೆ ಇದ್ದರೆ ನಿಮ್ಮ ಇಂಟೆಸ್ಟೈನಲ್ ಅಬ್ಸಾರ್ಪ್ಷನ್ ಆಫ್ ಕ್ಯಾಲ್ಸಿಯಂ ಏನಿದೆ ಅದು ತುಂಬ ಕಡಿಮೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಿಮಗೆ ಕ್ಯಾಲ್ಸಿಯಂ ಕೊರತೆ ಇದ್ದೇ ಇರುತ್ತೆ. ಸೊ ನಾವು ಫಸ್ಟ್ ಹೇಳಿದಂಗೆ ನಮ್ಮ ಬ್ಲಡ್ಡಲ್ಲಿ ಕ್ಯಾಲ್ಸಿಯಂ ಕಡಿಮೆ ಇದ್ದಾಗ ಅದು ಇಮ್ಮಿಡಿಯೇಟ್ಲಿ ರಿಫ್ಲೆಕ್ಟ್ ಆಗಬೇಕು ಅಂತಿಲ್ಲ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಷ್ಟೇ ನಮಗೆ ರಿಫ್ಲೆಕ್ಟ್ ಆಗುತ್ತೆ ಅದು. ಸೊ ನಮಗೆ ಸೀರಿಯಸ್ ಹೆಲ್ತ್ ಇಶ್ಯೂಸ್ ಡೆವಲಪ್ ಆದಾಗ ಮಾತ್ರ ನಾವೇನು ಮಾಡ್ತೀವಿ, ಕ್ಯಾಲ್ಸಿಯಮು ಇದೆಲ್ಲ ಸಪ್ಲಿಮೆಂಟ್ಸ್ಗಳನ್ನು ನಾವು ಸ್ಟಾರ್ಟ್ ಮಾಡ್ತೀವಿ. ಎಷ್ಟೋ ಸಲ ಬೆರಳುಗಳಲ್ಲಿ ಟಿಂಗ್ಲಿಂಗ್ ಅನುಭವ ಆಗ್ಬೋದು, ಅಂದರೆ ಒಂಥರ ಜಿಂಜಿರಿಕೆ ಬರೋದು, ಅಥವಾ ಪಿನ್ಸ್ ಆ್ಯಂಡ್ ನೀಡಲ್ಸ್ ಅಂತ ಹೇಳ್ತೀವಿ, ಅಲ್ಲಿ ಚುಚ್ಚದು ಅನುಭವ ಆಗ್ಬೋದು, ಜೋಮ್ ಹಿಡಿಯೋದು. ಸೊ ಈ ಥರ ಸಮಸ್ಯೆಗಳು ಬಂದ ಕೂಡ ನಾವು ಫಸ್ಟ್ ಪ್ರಿಫರ್ ಮಾಡೋದೇನು, ವಿಟಮಿನ್ B12 ನಾವು ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಬಟ್ ಅಟ್ ದ ಸೇಮ್ ಟೈಮ್ ಕ್ಯಾಲ್ಸಿಯಂ ಕೂಡ ನಿಮ್ಮ ನರಗಳೇನಿದೆ ಅದರ ಆರೋಗ್ಯ ಚೆನ್ನಾಗಿರಲಿಕ್ಕೆ, ಅದರದ್ದು ಆ್ಯಕ್ಟಿವಿಟಿ ಚೆನ್ನಾಗಾಗಲಿಕ್ಕೆ, ಅದರಲ್ಲಿರುವಂಥ ಎಲೆಕ್ಟ್ರಿಕಲ್ ಇಂಪಲ್ಸ್ ಕರೆಕ್ಟಾಗಿ ಟ್ರಾನ್ಸ್ಪೋರ್ಟ್ ಆಗಲಿಕ್ಕೆಲ್ಲ ಕ್ಯಾಲ್ಸಿಯಂ ಪ್ಲೇಸ್ ಎ ವೆರಿ ಮೇಜರು. ಸೊ ಹಾಗಾಗಿ ನಾವು ಕ್ಯಾಲ್ಸಿಯಮ್ದು ಕರೆಕ್ಟಾಗಿರುವಂಥ ಒಂದು ಕೊರತೆ ಗೊತ್ತಾಗಬೇಕು ಅಂದರೆ ಒಂದು ಪ್ಯಾರಾಥೆರ್ಮೋನ್ ನಾವು ಚೆಕ್ ಮಾಡಬೇಕು, ಆ್ಯಂಡ್ ಫ್ರೀ ಕ್ಯಾಲ್ಸಿಯಂ ಅಯೋನೈಸ್ಡ್ ಕ್ಯಾಲ್ಸಿಯಂ ಏನಿದೆ ಅದನ್ನು ನಾವು ಚೆಕ್ ಮಾಡಬೇಕು. ಅದರೊಟ್ಟಿಗೆ ನಮ್ಮ ವೈಟಮಿನ್ ಡಿ ಲೆವೆಲ್ಸ್ ಕೂಡ ನೋಡಬೇಕು. ಈಗ ನಾವು ನೋಡಿದರೆ ಎಷ್ಟೋ ಜನರಿಗೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಇದೆ. ಆಲ್ಮೋಸ್ಟ್ ಸಪ್ಲಿಮೆಂಟ್ ತಗೊಳ್ಳದೇ ಇರೋರದ್ದು ಯಾರ್ದು ಬ್ಲಡ್ ಟೆಸ್ಟ್ ನಾವು ಮಾಡಿ ನೋಡಿದ್ರು ಕೂಡ ಅವರದ್ದು ವೈಟಮಿನ್ ಡಿ ಲೆವೆಲ್ಸ್ ಏನಿದೆ ಆಲ್ಮೋಸ್ಟ್ 20 ಅಥವಾ ಬಿಲೋ 20 ಇರುತ್ತೆ. ಸೊ ಈ ಕಂಡೀಷನಲ್ಲಿ ನಮಗೆ ಈ ಕ್ಯಾಲ್ಸಿಯಮ್ದು ಕೊರತೆ ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಸೊ ನಾವು ಯಾರು
ಸನ್ಲೈಟಿಗೆ ಹೋಗಲ್ಲ. ಯೂಶಲಿ ನಮಗೆ ವೈಟಮಿನ್ ಡಿ ಪ್ರೊಡಕ್ಷನ್ ಚೆನ್ನಾಗಿ ಆಗಬೇಕು ಅಂದರೆ ನಾವೇನು ಮಾಡಬೇಕು, ಆಫ್ಟರ್ 11 o'clock ಆ್ಯಂಡ್ ಬಿಫೋರ್ 4 o'clock ಇರುವಂಥ ಸನ್ಲೈಟಿಗೆ ಎಕ್ಸ್ಪೋಸ್ ಆದಾಗ ಮಾತ್ರ ನಮಗೆ ವೈಟಮಿನ್ ಡಿ ಪ್ರೊಡಕ್ಷನ್ ಆಗುತ್ತೆ. ಬಟ್ ನಾವೆಲ್ಲ ವೈಟ್ ಕಾಲರ್ ಜಾಬ್ ಮಾಡೋರು, ಸೊ ಹಾಗಾಗಿ ನಾವು ಸನ್ಲೈಟಿಗೆ ಹೋಗೋದು ತುಂಬ ಕಡಿಮೆ. ಸೊ ಹಾಗಾಗಿ ನಮ್ಮ ವಿಟಮಿನ್ ಡಿ ಲೆವೆಲ್ಸ್ ಕೂಡ ತುಂಬ ಕಡಿಮೆ ಇರುತ್ತೆ. ಸೊ ಈ ವಿಟಮಿನ್ ಡಿ ಚೆನ್ನಾಗಿದ್ದರೆ ಮಾತ್ರ ನಮ್ಮ ಮೂಳೆಗಳಲ್ಲಿ ಕೂಡ ಕ್ಯಾಲ್ಶಿಯಂ ಸ್ಟೋರೇಜ್ ಆಗುತ್ತೆ. ಕ್ಯಾಲ್ಶಿಯಂ, ಫಾಸ್ಫರಸ್ಸು ಇದೆಲ್ಲ ಕರೆಕ್ಟಾಗಿ ಸ್ಟೋರ್ ಆಗಬೇಕು ಅಂದರೆ ವೈಟಮಿನ್ ಡಿ ಲೆವೆಲ್ಸ್ ಚೆನ್ನಾಗಿರಬೇಕು. ನಮ್ಮ ಇಂಡಸ್ಟ್ರಿನಲ್ಲಿ ನಾವು ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ತಗೊಳ್ತಾ ಇರ್ತೀವಿ. ಎಷ್ಟೋ ಜನ ಕ್ಯಾಲ್ಶಿಯಂ ರಿಚ್ ಆಗಿರುವಂಥ ಆಹಾರ ತಗೊಳ್ತಾ ಇರ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಆ ಕ್ಯಾಲ್ಶಿಯಂ ನಮ್ಮ ಇಂಡಸ್ಟ್ರಿಯಿಂದ ಅಬ್ಸಾರ್ಬ್ ಆಗಿ ನಮ್ಮ ರಕ್ತಕ್ಕೆ ಬರಬೇಕು ಅಂತ ಇದ್ದರೆ ವೈಟಮಿನ್ ಡಿ ಚೆನ್ನಾಗಿರಬೇಕು. ಸೊ ನೀವೆಲ್ಲ ಏನು ಮಾಡಬೇಕು, ನಿಮ್ಮ ವೈಟಮಿನ್ ಡಿ ಲೆವೆಲ್ಸನ್ನು ಅಟ್ಲೀಸ್ಟ್ ಅಬೌವ್ 40 ನೀವು ಮೇಂಟೈನ್ ಮಾಡಿದ್ರೆ ಮಾತ್ರ ನಿಮ್ಮ ಮೂಳೆಗಳು ಗಟ್ಟಿಯಾಗಿರುತ್ತೆ, ನಿಮ್ಮ ಹಲ್ಲು ಚೆನ್ನಾಗಿರುತ್ತೆ, ನಿಮ್ಮ ಕೂದಲು ಚೆನ್ನಾಗಿರುತ್ತೆ, ನಮ್ಮ ಬಾಡಿ ಫಂಕ್ಷನ್ಸ್ ಕೂಡ ಚೆನ್ನಾಗಾಗುತ್ತೆ. ಕ್ಯಾಲ್ಶಿಯಂ ಕೊರತೆ ಇದ್ದಾಗ ಬಾಡಿ ತೋರಿಸುವಂಥ ಮುಖ್ಯ ಲಕ್ಷಣಗಳು ಏನೇನು ಅಂತ ನೋಡೋಣ. ಇದರಲ್ಲಿ ಮುಖ್ಯವಾಗಿರೋದು ಮಸಿಲ್ ಇರಿಟೇಷನ್. ಅಂದರೆ ಎಷ್ಟೋ ಜನರಲ್ಲಿ ನೀವು ನೋಡಿರ್ತೀರಾ, ಸಡನ್ ಆಗಿ ಮಸಿಲ್ ಕ್ರ್ಯಾಂಪ್ ಡೆವಲಪ್ ಆಗುತ್ತೆ. ಅಂದರೆ ಮಾಂಸಖಂಡ ಬಿಗಿತ, ಮಾಂಸಖಂಡದಲ್ಲಿ ಬರುವಂಥ ಬಿಗಿತ. ಈಗ ರಾತ್ರಿ ಮಲಗಿರುವಾಗ ಸಡನ್ ಆಗಿ ನಮ್ಮ ಮೀನಖಂಡಗಳು ಕ್ಯಾಚ್ ಆಗೋದು ಎಷ್ಟೋ ಜನರಲ್ಲಿ ಇರುತ್ತೆ. ನಾವು ಕಾಲೊಂದು ಸ್ವಲ್ಪ ಸ್ಟ್ರೆಚ್ ಮಾಡಿದ್ರು ಸಾಕು, ಸಡನ್ ಆಗಿ ಮಸಿಲ್ ಕ್ಯಾಚ್ ಆಗೋದು ನೀವು ನೋಡಿರ್ತೀರಾ. ಇದಕ್ಕೊಂದು ಮುಖ್ಯ ಕಾರಣ ಕ್ಯಾಲ್ಶಿಯಂ ಕೊರತೆ ಇರ್ಬೋದು. ಅಂದರೆ ಕ್ಯಾಲ್ಶಿಯಂ ಒಂದೇ ಅಲ್ಲ, ಅದರೊಟ್ಟಿಗೆ ಈವನ್ ಮೆಗ್ನೀಷಿಯಂ ಕೊರತೆ ಇದ್ರೂ ಕೂಡ ಈ ಸಮಸ್ಯೆ ಜಾಸ್ತಿ ಕಂಡು ಬರುತ್ತೆ. ಸೊ ಯೂಶಲಿ ಕ್ಯಾಲ್ಶಿಯಂ ಅಯೋನ್ಸ್ ಏನಿದೆ ನಮ್ಮ ಮಸಿಲ್ ಕಂಟ್ರಾಕ್ಷನಿಗೆ ತುಂಬ ಬೇಕಾಗಿರುವಂಥದ್ದು. ಸೊ ಮಸಿಲ್ ಕಂಟ್ರಾಕ್ಟ್ ಆಗಬೇಕು ಅಂತಿದ್ರು ಕೂಡ ಕ್ಯಾಲ್ಶಿಯಂ ಅಯೋನ್ಸ್ ಬೇಕು. ಈ ಕಂಟ್ರಾಕ್ಟ್ ಆಗಿರೋ ಮಸಿಲ್ ರಿಲೀಸ್ ಆಗಬೇಕು ಅಂದ್ರೂ ಕೂಡ ಈ ಕ್ಯಾಲ್ಶಿಯಂ ಅಯೋನ್ಸ್ ಬೇಕಾಗುತ್ತೆ. ಸೊ ಯಾವಾಗ ಬ್ಲಡ್ಡಲ್ಲಿ ಕ್ಯಾಲ್ಶಿಯಮ್ದು ಅಯೋನ್ಸ್ದು ಆಕ್ಟಿವ್ ಕ್ಯಾಲ್ಶಿಯಮ್ದು ಕೊರತೆ ಇರುತ್ತೋ ಆವಾಗ ಏನಾಗುತ್ತೆ, ಸಡನ್ ಆಗಿ ಈ ಮಸಿಲ್ ಕ್ರ್ಯಾಂಪ್ಸ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ. ಆ್ಯಂಡ್ ನಮ್ಮ ಮಸಿಲ್ಸ್ ಎಲ್ಲ ವರ್ಕ್ ಮಾಡೋದು ನರಗಳು ವೆರಿ ಇಂಪಾರ್ಟೆಂಟ್ ಅಂತ ನಮ್ಗೆ ಗೊತ್ತು. ಯಾಕಂದರೆ ನರಗಳಿಂದಾನೇ ಆ ಮೆಸೇಜ್ ಹೋಗುತ್ತೆ, ಮಸಿಲ್ ಕಂಟ್ರಾಕ್ಷನ್ಗೆ ಬೇಕಾಗಿರುವಂಥ ಮೆಸೇಜ್. ಸೊ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ, ಈ ನರಗಳಿಗೂ ಕೂಡ ನಾನು ಫಸ್ಟ್ ಹೇಳಿದ್ದೇನೆ ಕ್ಯಾಲ್ಶಿಯಂ ರಿಕ್ವೈರ್ಮೆಂಟ್ ಇದೆ. ಸೊ ನರಗಳಿಗೆ ಕ್ಯಾಲ್ಶಿಯಂ ಕೊರತೆ ಇದ್ದಾಗ ನರಗಳದ್ದು ಇರಿಟೇಷನ್ ಜಾಸ್ತಿ ಆಗುತ್ತೆ. ಸೊ ಆ ಮಸಿಲ್ಸ್ಗಿರುವಂಥ ಇಲೆಕ್ಟ್ರಿಕಲ್ ಇಂಪಲ್ಸ್ ಏನಿದೆ ಅದು ಜಾಸ್ತಿ ಆಗುತ್ತೆ, ಒಂದು ಅಬ್ನಾರ್ಮಲ್ ಇಂಪಲ್ಸಸ್ ಹೋಗುತ್ತೆ. ಸೊ ಹಾಗಾಗಿ ಮಸಿಲ್ ಕ್ಯಾಚ್ ಆಗುವಂಥ ಸಾಧ್ಯತೆ ಏನಿದೆ ಅದು ತುಂಬ ಜಾಸ್ತಿ ಇದೆ. ನಾವು ಯೂಶಲಿ ಇದಕ್ಕೆ ಬಾಳೆಕಾಯಿ ಕಸ ಅಂತೆಲ್ಲ ಹೇಳ್ತಾರೆ ಈ ಕಡೆ. ಸೊ ಆ ಕಸ ಬರಲಿಕ್ಕೆ ಅಂದರೆ ಕಾಲುಗಳದ್ದು ಮಸಿಲ್ ಸಡನ್ ಆಗಿ ಕಂಟ್ರಾಕ್ಟ್ ಆಗಿ ನಮಗೆ ಸಿವಿಯರ್ ಪೇಯ್ನ್ ಬರಲಿಕ್ಕೆ ಒಂದು ಮುಖ್ಯ ಕಾರಣ ಕ್ಯಾಲ್ಶಿಯಂ ಸಮಸ್ಯೆ ಇರ್ಬೋದು. ಸೊ ಹಾಗಾಗಿ ನಿಮಗೆ ಏನಾದರೂ ರೆಗ್ಯುಲರ್ ಮಸಿಲ್ ಕ್ರ್ಯಾಂಪ್ಸ್ ಬರ್ತಾ ಇದೆ, ಒಂದು ಸ್ವಲ್ಪ ಓಡಾಡುವಾಗಲೇ ಮಸಿಲ್ ಕ್ಯಾಚ್ ಆಗ್ತಾ ಇದೆ, ಬಾಡಿ ಒಂದು ಸ್ವಲ್ಪ ಸ್ಟ್ರೆಚ್ ಮಾಡಿದಾಗ ಮಸಿಲ್ ಕ್ಯಾಚ್ ಆಗ್ತಾ ಇದೆ, ಆ್ಯಂಡ್ ಮಸಿಲ್ಸಲ್ಲಿ ಯಾವಾಗಲೂ ಒಂಥರ ಫೆಟ್ಟಿಗಿದೆ, ಅಂದರೆ ಒಂಥರ ಮಸಿಲ್ ಬೇಗ ವೀಕ್ ಅನಿಸುತ್ತೆ. ಸೊ ಈ ಥರ ಸಮಸ್ಯೆಗಳು ಕಂಡು ಬಂದರೆ ಇಮ್ಮಿಡಿಯೇಟ್ಲಿ ಏನು ಮಾಡಬೇಕು, ಒಂದ್ಸಲ ಹೋಗಿ ಬ್ಲಡ್ ಟೆಸ್ಟ್ ಮಾಡಿ ಕ್ಯಾಲ್ಶಿಯಂ ಸಫಿಷಿಯೆಂಟ್ ಆಗಿದೆಯಾ ಇಲ್ವಾ ಅಂತ ನಾವು ಕನ್ಫರ್ಮ್ ಮಾಡಬೇಕಾಗುತ್ತೆ. ಎರಡನೇ ಮುಖ್ಯ ಸಿಂಪ್ಟಮ್ ಏನು ಅಂದರೆ ತುಂಬ ಸುಸ್ತು ಅನಿಸೋದು. ಈಗ ನಾವು ಚೆನ್ನಾಗಿ ನಿದ್ರೆ ಮಾಡಿರ್ತೀವಿ, ಬಟ್ ಬೆಳಗ್ಗೆ ಏಳುವಾಗ ಒಂದು ಚೂರು ಫ್ರೆಶ್ನೆಸ್ ಇಲ್ಲ, ನಮಗೆ ಯಾವಾಗಲೂ ಒಂಥರ ಕನ್ಫ್ಯೂಸ್ಡ್ ಸ್ಟೇಟ್, ನಾವೇನು ಬ್ರೈನ್ ಫಾಗ್ ಅಂತ ಹೇಳ್ತೀವಲ್ಲ, ಅಂದರೆ ಒಂಥರ ಕನ್ಫ್ಯೂಷನ್, ಏನಾದರೂ ಕೇಳಿದ್ರೆ ಸಡನ್ ನೆನಪಾಗ್ತಾ ಇಲ್ಲ, ಒಂಥರ ಇರಿಟೇಟೆಡ್ ಫೀಲಿಂಗ್ ಇರೋದು. ಸೊ ಇದಕ್ಕೂ ಕೂಡ ಮುಖ್ಯ ಕಾರಣ ಈ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಇರ್ಬೋದು. ಯಾಕೆಂದರೆ ನಾವು ತಗೊಂಡಿರುವಂಥ ಆಹಾರದಲ್ಲಿ ಇರುವಂಥ ನ್ಯೂಟ್ರಿಯೆಂಟ್ಸ್ ಏನಿದೆ ಅದು ನಮ್ಮ ಸೆಲ್ಯುಲಾರ್ ಲೆವೆಲಲ್ಲಿ ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕು ಅಂದರೆ ಅದಕ್ಕೂ ಕೂಡ ಕ್ಯಾಲ್ಶಿಯಂ ಬೇಕಾಗುತ್ತೆ. ಸೊ ಹಾಗಾಗಿ ನಿಮಗೆ ಕಂಟಿನ್ಯೂಸ್ಲಿ ಸುಸ್ತು ಅನಿಸ್ತಾ ಇದೆ, ಈಗ ಏನೋ ಒಂದು ಆ್ಯಕ್ಟಿವಿಟಿ ಮಾಡುವಾಗ ಮೊದಲೆಲ್ಲ ಚೆನ್ನಾಗಿ ಮಾಡ್ಲಿಕ್ಕೆ ಆಗ್ತಿತ್ತು, ಈಗ ಒಂದು ಸ್ವಲ್ಪ ನಡೆದು ಕೂಡಲೇ ತುಂಬ ಸುಸ್ತಾಗ್ತಾ ಇದೆ, ನಿಮ್ಮ ಮಸಿಲ್ಸಲ್ಲೆಲ್ಲ ಒಂಥರ ಸೋರ್ನೆಸ್ ಫೀಲ್ ಆಗ್ತಾ ಇದೆ, ರಾತ್ರಿ ಚೆನ್ನಾಗಿ ಮಲಗಿ ಏಳುವಾಗ ಕೂಡ ನಮಗೊಂಥರ ಸುಸ್ತು, ಆ ಒಂದು ಫ್ರೆಶ್ನೆಸ್ ಇಲ್ಲ ಅಂದರೂ ಕೂಡ ಅದು ಕೂಡ ಕ್ಯಾಲ್ಶಿಯಂ ಡೆಫಿಷಿಯನ್ಸಿಯಿಂದ ಇರ್ಬೋದು. ಸೊ ನಾನು ಫಸ್ಟ್ ಹೇಳ್ದಂಗೆ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಅಂತ ಹೇಳಿದ ಕೂಡ ನಾವು ಬ್ಲಡ್ ಟೆಸ್ಟ್ ಮಾಡಿ ಜಸ್ಟ್ ಟೋಟಲ್ ಕ್ಯಾಲ್ಶಿಯಂ ಅಷ್ಟೇ ನೋಡಿದ್ರೆ ಸಾಕಾಗಲ್ಲ. ನಾ ಹೇಳಿರುವಂಥ ಟೆಸ್ಟ್ಗಳೇನಿದೆ ಅದೇ ಮಾಡಿ ನೀವು ಕರೆಕ್ಟಾಗಿರುವಂಥ ನಿಮ್ಮ ಬ್ಲಡ್ಡಲ್ಲಿರುವಂಥ ಕ್ಯಾಲ್ಶಿಯಂ ಲೆವೆಲ್ಸನ್ನು ಡಯಾಗ್ನೋಸ್ ಮಾಡ್ಬೋದು. ಸೊ ಈ ಸುಸ್ತು ಸಡನ್ ಆಗಿ ಒಂದು ಫೆಟ್ಟಿಗೂ ಸುಸ್ತು ಅನಿಸಿದ್ರೆ ಅದು ಕೂಡ ನಮಗೆ ಕ್ಯಾಲ್ಶಿಯಂ ಡೆಫಿಷಿಯನ್ಸಿಯಿಂದ ಇರ್ಬೋದು. ಇನ್ನು ಬಾಡಿ ತೋರಿಸುವಂಥ ಒಂದು ಮುಖ್ಯ ಲಕ್ಷಣ ಅಂದರೆ ನರಗಳದ್ದು ಇರಿಟೇಷನ್. ಎಷ್ಟೋ ಜನರಲ್ಲಿ ಅವರು ಹೇಳ್ತಾರೆ, ನನಗೆ ಈ ಫಿಂಗರ್ ಟಿಪ್ಸ್ ಏನಿದೆ, ಈ ಬೆರಳುಗಳು ತುದಿ ಏನಿದೆ ಅಲ್ಲಿ ಒಂಥರ ಜೋಮ್ ಹಿಡ್ದಂಗೆ ಆಗುತ್ತೆ, ಅಲ್ಲಿ ಒಂಥರ ಕಚ್ಚುಗಳು ಒಂಥರ ಇರಿಟೇಷನ್ ಆಗುತ್ತೆ, ನಾವೇನು ಟಿಂಗ್ಲಿಂಗ್ ಸೆನ್ಸೇಷನ್ ಅಂತ ಹೇಳ್ತೀವಿ. ಆ್ಯಂಡ್ ಬಾಡಿಯಲ್ಲಿ ಕೆಲವು ಪಾರ್ಟಲ್ಲಿ ಸಡನ್ ಆಗಿ ಚುಚ್ಚದಂಗೆ ಅಥವಾ ಒಂದು ಸಣ್ಣ ನೋವು ಬರೋದು, ಇರಿಟೇಷನ್ ಆಗೋದು, ಈ ಥರ ಸಿಂಟಮ್ಸ್ ಹೇಳೋರು ಎಷ್ಟೋ ಜನ ಇದ್ದಾರೆ. ಅದು ಕೂಡ ಕ್ಯಾಲ್ಶಿಯಂ ಡೆಫಿಷಿಯನ್ಸಿಯಿಂದ ಇರ್ಬೋದು. ಯಾಕೆಂದರೆ ಈ ನರಗಳೇನಿದೆ, ನರಗಳ ಸುತ್ತಲೂ ಒಂದು ಮೆಂಬ್ರೈನ್, ಒಂದು ವಾಲ್ ಇದೆ, ನಿಮಗೆಲ್ಲ ಗೊತ್ತು. ಸೊ ಈ ವಾಲಲ್ಲಿ ಇರುವಂಥ ಒಂದು ಗೇಟ್ ಕೀಪರ್ ಆಗಿ ಕೆಲಸ ಮಾಡುತ್ತೆ ನಮ್ಮ ಕ್ಯಾಲ್ಶಿಯಂ ಅಯೋನ್ಸ್. ಅಂದರೆ ನಮ್ಮ ನರಗಳದ್ದು ಒಂದು ಇಂಪಲ್ಸ್ ಹೋಗಬೇಕು ಅಂದರೆ ಸಡನ್ ಆಗಿ ನಮ್ಮ ನರಗಳ ಒಳಗೆ ಏನಿದೆ ಸೋಡಿಯಂ ಅಯೋನ್ಸ್ ಎಂಟರ್ ಆಗುತ್ತೆ. ಸೊ ಈ ಸೋಡಿಯಂ ಅಯೋನ್ಸನ್ನು ಕರೆಕ್ಟಾಗಿ ನೀವು ಕಂಟ್ರೋಲ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ಅಲ್ಲಿ ನರಗಳದ್ದು ಇರಿಟೇಷನ್ ಆಗುವಂಥ ಸಾಧ್ಯತೆ ಇದೆ. ಸೊ ನಮ್ಮ ನರಗಳ ಒಳಗೆ ಸೋಡಿಯಂ ಪಂಪ್ ಆಕ್ಟಿವೇಟ್, ಅಂದರೆ ಆ ಸೋಡಿಯಂ ಅಯೋನ್ಸ್ ಹೋಗಲಿಕ್ಕೆ ಅದನ್ನು ರೆಗ್ಯುಲೇಟ್ ಮಾಡುವ ಕೆಲಸ ಮಾಡೋದು ಯಾರು, ಈ ಕ್ಯಾಲ್ಶಿಯಂ ಅಯೋನ್ಸ್. ಸೊ ಕ್ಯಾಲ್ಶಿಯಂ ಕೊರತೆ ಇದ್ದಾಗ ಏನಾಗುತ್ತೆ, ಅಬ್ನಾರ್ಮಲಿ ನಮ್ಮ ಸೋಡಿಯಂ ಅಯೋನ್ಸ್ ಏನಿದೆ ಅದು ನರಗಳ ಒಳಗೆ ಎಂಟರ್ ಆಗುತ್ತೆ. ಅಬ್ನಾರ್ಮಲ್ ಸಿಗ್ನಲ್ಸ್ಗೆ ಸಡನ್ ಆಗಿ ನರಗಳದ್ದು ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ, ಅಬ್ನಾರ್ಮಲ್ ಸಿಗ್ನಲ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಅದು ನಮಗೆ ನರಗಳಲ್ಲಿ ತುಂಬ ಇರಿಟೇಷನ್ಗೆ ಒಂದು ಕಾರಣ ಆಗುತ್ತೆ. ಎಷ್ಟೋ ಜನ ಹೇಳ್ತಾರೆ, ನನ್ನ ಲಿಪ್ಸ್ ಏನಿದೆ, ತುಟಿ ಏನಿದೆ ಅದರ ಸುತ್ತಲೂ ಒಂಥರ ಜೋಮ್ ಹಿಡ್ದಂಗೆ ಆಗುತ್ತೆ ಕೆಲವು ಸಲ, ಆ್ಯಂಡ್ ಸಡನ್ಲಿ ಅವರು ಹೆದರ್ಕೊಂಡ್ಬಿಡ್ತಾರೆ,
ಹೇಳ್ತಾರೆ ನನಗೆ ಬೆಲ್ಸ್ ಪ್ಯಾಲ್ಸಿ ಆಗ್ತಾ ಇದೆ ಅಂತ. ಸೊ ಆ ಲಕ್ಷಣ ಕೂಡ ಈ ಕ್ಯಾಲ್ಸಿಯಂ ಅಯಾನ್ ಡೆಫಿಷಿಯನ್ಸಿ ಇದ್ದರೆ ಆಗುವಂಥ ಸಾಧ್ಯತೆ ಇದೆ. ತುಟಿಗಳ ಸುತ್ತಲೂ ಒಂಥರ ಇರಿಟೇಷನ್ ಆಗೋದು, ಬೆರಳುಗಳ ಟಿಪ್ಪಲ್ಲಿ ತುಂಬ ಇರಿಟೇಷನ್ ಆಗೋದು. ಸೊ ಈ ಥರ ಸಿಂಪ್ಟಮ್ಸ್ ಕಂಡು ಬಂದರೆ ಅದು ಕೂಡ ಒಂದು ಕ್ಯಾಲ್ಸಿಯಂ ಡೆಫಿಷಿಯನ್ಸಿಯಿಂದ ಇರ್ಬೋದು. ಇಮಿಡಿಯೇಟ್ಲಿ ಚೆಕ್ ಮಾಡಿ ಅದಕ್ಕೆ ಬೇಕಾಗಿರುವಂಥ ಸಪ್ಲಿಮೆಂಟ್ಸ್ ತಗೊಂಡ್ರೆ ಈ ಸಮಸ್ಯೆ ಕಂಪ್ಲೀಟ್ಲಿ ನಮಗೆ ಕಡಿಮೆ ಮಾಡಲಿಕ್ಕಾಗುತ್ತೆ. ಇನ್ನು ಕೆಲವರಲ್ಲಿ ನೀವು ನೋಡಿರ್ತೀರ, ಅಂದರೆ ಮಸಲ್ ಟ್ವಿಚಿಂಗ್ ಆಗ್ತಾ ಇರ್ತದೆ, ಅಂದರೆ ಮುಖದಲ್ಲಿ ಇರ್ಬೋದು ಅಥವಾ ಬಾಡಿಯಲ್ಲೆಲ್ಲ ಯಾವುದೋ ಪಾರ್ಟಲ್ಲಿ ಮಸಲ್ ಹೀಗೆ ವೈಬ್ರೇಟ್ ಆಗ್ತಾ ಇರ್ತದೆ. ಸೊ ಅದಕ್ಕೂ ಒಂದು ಮುಖ್ಯ ಕಾರಣ ಈ ನರ್ವ್ ಇರಿಟೇಷನ್ ಇರ್ಬೋದು. ಅಂದರೆ ನರಗಳೇ ನಮ್ಮ ಮಸಲ್ಸನ್ನೆಲ್ಲ ಕಂಟ್ರೋಲ್ ಮಾಡೋದು. ಸೊ ನರಗಳಲ್ಲಿ ಅಬ್ನಾರ್ಮಲಿ ಸಿಗ್ನಲ್ಸ್ ಹೋಗ್ತಾ ಇದ್ದಾಗ ಏನಾಗುತ್ತೆ, ಮಸಲ್ ಅದಕ್ಕೆ ರೆಸ್ಪಾಂಡ್ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಸಡನ್ ಆಗಿ ವೈಬ್ರೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಸೇಮ್ ಪ್ರಾಬ್ಲಮ್ ನಿಮಗೆ ಮೆಗ್ನೀಷಿಯಂ ಡೆಫಿಷಿಯನ್ಸಿ ಇದ್ರೂ ಕೂಡ ಕಂಡು ಬರುತ್ತೆ. ಸೊ ಯಾರಿಗಾದರೂ ಮಸಲ್ ಟ್ವಿಚಿಂಗ್ ಆಗ್ತಾ ಇದೆ, ಮಾತಾಡುವಾಗ ಅಥವಾ ಕಣ್ಣಿನ ರಪ್ಪೆ ಇರ್ಬೋದು ಅಥವಾ ಮಾತಾಡುವಾಗ ಹೀಗೆ ವೈಬ್ರೇಟ್ ಆಗ್ತಾ ಇದೆ, ಮುಖದಲ್ಲಿರೋ ಮಸಲ್ಸ್ ವೈಬ್ರೇಟ್ ಆಗ್ತಾ ಇದೆ, ಅಥವಾ ನಮಗೆ ಕೆಲವು ಸಲ ನಾನು ಹೇಳ್ದಂಗೆ ಜೋಮ್ ಅನುಭವ ಆಗ್ತಾ ಇದೆ. ಸೊ ಅದೆಲ್ಲ ಈ ಕ್ಯಾಲ್ಸಿಯಂ ಡೆಫಿಷಿಯನ್ಸಿದು ಕೆಲವು ಲಕ್ಷಣಗಳಿರ್ಬೋದು. ಸೊ ಹಾಗಾಗಿ ಆ ಥರ ಸಮಸ್ಯೆ ಇದ್ದವರು ಕೂಡ ನಾನೀಗ ಹೇಳಿರುವಂಥ ಕ್ಯಾಲ್ಸಿಯಂ ಅಯಾನ್ಸ್ ಏನಿದೆ ಅದೆಲ್ಲ ಟೆಸ್ಟ್ ಮಾಡಿಕೊಂಡು, ಅಯೋನೈಸ್ಡ್ ಕ್ಯಾಲ್ಸಿಯಂ ಟೆಸ್ಟು ಅಥವಾ ಪ್ಯಾರಾಥರ್ಮೋನ್ ಟೆಸ್ಟ್ ಅಥವಾ ವೈಟಮಿನ್ ಡಿ ಟೆಸ್ಟ್ ಎಲ್ಲ ಮಾಡಿಕೊಂಡು ನಮ್ಮ ಬಾಡಿಯಲ್ಲಿರುವಂಥ ಕ್ಯಾಲ್ಸಿಯಂ ಲೆವೆಲ್ಸನ್ನು ಮೇಂಟೈನ್ ಮಾಡಿದರೆ ಈ ಸಮಸ್ಯೆಗಳಿಂದ ದೂರ ಇರಲಿಕ್ಕೆ ಸಾಧ್ಯ. ಇನ್ನು ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇದ್ದಾಗ ಅದು ನಮ್ಮ ಉಗುರುಗಳು ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ. ಕೆಲವರಲ್ಲಿ ಆ ವೈಟ್ ಸ್ಪಾಟ್ಸ್ ಡೆವಲಪ್ ಆಗೋದು, ಅಥವಾ ಕೆಲವರನ್ನ ನೀವು ನೋಡಿದರೆ ಅವರು ನೇಲ್ ಕಟರ್ ಯೂಸ್ ಮಾಡೋದೇ ಇಲ್ಲ, ಅವ್ರದ್ದು ಉಗುರು ಯಾವಾಗಲೂ ಅವ್ರ ಕೈಯಲ್ಲೇ ಹಿಂಗೆ ತೆಗಿಲಿಕ್ಕಾಗುತ್ತೆ, ಅಂದರೆ ತುಂಬ ಬ್ರಿಟಿಲ್ ಆಗಿರುವಂಥ ನೇಲ್ಸ್ ಇರುತ್ತೆ. ಸೊ ಅದು ಕೂಡ ಈ ಕ್ಯಾಲ್ಸಿಯಂ ಡೆಫಿಷಿಯನ್ಸಿದು ಒಂದು ಲಕ್ಷಣ ಇರ್ಬೋದು. ಇನ್ನು ಕೆಲವರಲ್ಲಿ ತುಂಬ ಈ ಡ್ರೈ ಸ್ಕಿನ್ ಸಮಸ್ಯೆ ನೀವು ನೋಡಿರ್ತೀರ, ಅಂದರೆ ಯಾವಾಗಲೂ ಸ್ಕಿನ್ ಡ್ರೈ ಆಗಿರುತ್ತೆ, ತುರಿಸ್ತಾ ಇರ್ತಾರೆ. ಸೊ ಇದಕ್ಕೂ ಕೂಡ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಒಂದು ಕಾರಣ ಆಗ್ಬೋದು. ಯಾಕಂದರೆ ನಮ್ಮ ಸೆಲ್ ರೀಜನರೇಷನ್ ಏನಿದೆ, ಚರ್ಮದಲ್ಲಿರುವಂಥ ಕೋಶಗಳೇನಿದೆ ಅದು ರೀಜನರೇಷನ್ ಚೆನ್ನಾಗಿ ಆಗಬೇಕು ಅಂತಿದ್ರೂ ಕೂಡ ನಮಗೆ ಕ್ಯಾಲ್ಸಿಯಂ ಸಫಿಷಿಯೆಂಟ್ ಆಗಿ ನಮ್ಮ ಬ್ಲಡ್ಡಲ್ಲಿ ಇರಬೇಕಾಗತ್ತೆ. ಸೊ ನಮ್ಮ ಮೂಳೆಗಳೇನಿದೆ, ಮೂಳೆಗಳಲ್ಲಿ ಕಾಣುವಂಥ ಸಿಂಪ್ಟಮ್ಸ್, ಈಗ ನಾವೇನೋ ಮಂಡಿ ನೋವು ಇರ್ಬೋದು ಅಥವಾ ಬೋನಿ ಪೇಯ್ನ್ ಇರ್ಬೋದು, ಇದೆಲ್ಲ ಯೂಶಲಿ ಡೆವಲಪ್ ಆಗೋದು ತುಂಬ ಲೇಟರ್ ಏಜಸ್ಸಲ್ಲಿ, ಅಂದರೆ ತುಂಬ ಟೈಮ್ ಬೇಕು ಅದಕ್ಕೆ. ಯಾಕೆಂದರೆ ನಮ್ಮ ಮೂಳೆಗಳೇನಿದೆ ಇಟ್ ಈಸ್ ಲೈಕ್ ಎ ಬ್ಯಾಂಕ್. ಸೊ ನಮ್ಮ ಹತ್ರ ದುಡ್ಡು ಕಡಿಮೆ ಇದ್ದಾಗ ನಾವೇನು ಮಾಡ್ತೀವಿ, ನಮ್ಮ ಅಕೌಂಟಿಂದ ತೆಗಿತಾ ಇರ್ತೀವಿ. ಸೊ ಅದೇ ಥರ ನಮ್ಮ ರಕ್ತದಲ್ಲಿ ಕ್ಯಾಲ್ಸಿಯಂ ಕೊರತೆ ಇದ್ದಾಗ ಬಾಡಿ ಏನು ಮಾಡುತ್ತೆ, ನಮ್ಮ ಮೂಳೆಗಳಿಂದ ಈ ಕ್ಯಾಲ್ಸಿಯಮನ್ನು ತೆಗಿತಾ ಇರ್ತದೆ. ಸೊ ಸಡನ್ ಆಗಿ ಅದೊಂದು ಸಿಂಪ್ಟಮ್ಸ್ ಡೆವಲಪ್ ಆಗಬೇಕು, ನಮ್ಮ ಜಾಯಿಂಟ್ ಸಮಸ್ಯೆಗಳು ಡೆವಲಪ್ ಆಗಬೇಕು ಅಥವಾ ಮೂಳೆಗಳಲ್ಲಿ ಸಮಸ್ಯೆ ಡೆವಲಪ್ ಆಗಬೇಕು ಅಂತಿಲ್ಲ. ಯಾಕೆಂದರೆ ನಮ್ಮ ಬಾಡಿಯಲ್ಲಿರುವಂಥ ಕ್ಯಾಲ್ಸಿಯಂ ಸ್ಟೋರೇಜ್ದು 99% ಅಲ್ಲೇ ಇರುತ್ತೆ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ, ನಮ್ಗೆ ಈ ಥರ ಸಿಂಪ್ಟಮ್ಸ್ ಇದೆ, ನಾವು ಅದನ್ನು ಇಗ್ನೋರ್ ಮಾಡ್ತೀವಿ. ಓವರ್ ಎ ಪೀರಿಯಡ್ ಆಫ್ ಟೈಮ್ ನಿಧಾನಕ್ಕೆ ನಮ್ಮ ಮೂಳೆಗಳು ವೀಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಸ್ಟಿಯೋಪೋರೋಸಿಸ್ ಅಂತ ಕಂಡೀಷನ್ ಕೂಡ ನಿಮಗೆ ಡೆವಲಪ್ ಆಗುತ್ತೆ. ಸೊ ನಮಗೆ ಆ ಬಾಡಿಯಲ್ಲಿ ಈ ಥರ ಲಕ್ಷಣಗಳಿದೆ, ತುಂಬ ಡ್ರೈ ಸ್ಕಿನ್ ಆಗ್ತಾ ಇದೆ, ಕೆಲವರಿಗೆ ಕೂದಲು ಉದುರುವಿಕೆ. ನಾವು ಎಷ್ಟೋ ಜನರಲ್ಲಿ ನೋಡುವಾಗ ಹೇಳ್ತಾರೆ, ಅವರು ನಮಗೆ ಈಗ ಹಾಸ್ಟೆಲ್ಗೆ ಹೋಗಿದ್ದೇನೆ, ಕೂದಲು ತುಂಬ ಜಾಸ್ತಿ ಉದುರ್ತಾ ಇದೆ ಅಂತ ಹೇಳ್ತಾರೆ. ಸೊ ಅವರಿಗಲ್ಲಿ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಅವರು ಸ್ಟಡೀಸಲ್ಲಿ ಇರ್ತಾರೆ ಮಕ್ಕಳು, ಅವರು ಬಿಸಿಲಿಗೆ ಎಕ್ಸ್ಪೋಸ್ ಆಗೋದು ತುಂಬ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಆ್ಯಂಡ್ ಆಹಾರದಲ್ಲಿ ಇರುವಂಥ ಕ್ಯಾಲ್ಸಿಯಂ ಕನ್ಸಂಪ್ಷನ್ ಕೂಡ ಈಗ ಮನೆಯಲ್ಲಿದ್ದಾಗ ಯಾವ ಥರ ಆಹಾರದಲ್ಲಿ ಕ್ಯಾಲ್ಸಿಯಂ ತಗೊಳ್ತೀವಿ ಅಷ್ಟೆಲ್ಲ ಇರಬೇಕು ಅಂತಿಲ್ಲ. ಕ್ಯಾಲ್ಸಿಯಂ ರಿಚ್ ಫುಡ್ ಯಾವುದು ಅಂತ ಕೂಡ ನಾನು ಹೇಳ್ತೇನೆ. ಬಟ್ ಆ ಥರ ಡೆಫಿಷಿಯನ್ಸೀಸ್ ಡೆವಲಪ್ ಆದಾಗ ಈ ಥರ ಸಿಂಪ್ಟಮ್ಸ್ ಡೆವಲಪ್ ಆಗುತ್ತೆ. ಅಂದರೆ ಕೂದಲು ಉದುರುವಿಕೆ, ಕೆಲವರು ಹೇಳ್ತಾರೆ ನನ್ನ ಕೂದಲು ಏನಿದೆ ಸ್ಪ್ಲಿಟ್ ಆಗುತ್ತೆ ಅಂತ ಹೇಳ್ತಾರೆ, ಅದಕ್ಕೂ ಕೂಡ ಒಂದು ಮುಖ್ಯ ಕಾರಣ ಈ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇರ್ಬೋದು. ಸೊ ಈ ಥರ ಲಕ್ಷಣಗಳು ನಿಮಗೆ ಕಂಡ್ರೆ, ಅಂದರೆ ಉಗುರು ವೀಕ್ ಆಗೋದು ಅಥವಾ ಕೂದಲು ಸಡನ್ ಆಗಿ ಉದುರ್ಲಿಕ್ಕೆ ಸ್ಟಾರ್ಟ್ ಆಗೋದು ಆ್ಯಂಡ್ ಅಥವಾ ಡ್ರೈ ಸ್ಕಿನ್ ಆಗೋದು, ಇಚ್ಚಿಂಗ್ ಡೆವಲಪ್ ಆಗೋದು, ಸೊ ಇದು ಕೂಡ ಒಂದು ಕ್ಯಾಲ್ಸಿಯಂ ಡೆಫಿಷಿಯನ್ಸಿದು ಲಕ್ಷಣ ಇರ್ಬೋದು. ಇನ್ನು ಕೆಲವು ಸೀರಿಯಸ್ ಆಗಿರುವಂಥ ಸಿಂಪ್ಟಮ್ಸ್ ಕೂಡ ಇರ್ಬೋದು, ಅದು ನಮಗೆ ಸಡನ್ ಗೊತ್ತಾಗಬೇಕು ಅಂತಿಲ್ಲ. ಅಂದರೆ ನಮ್ಮ ಹಾರ್ಟ್ ಮಸಲ್ಸ್ ಸರಿಯಾಗಿ ಪಂಪ್ ಅಂದರೆ ಕೆಲಸ ಮಾಡಬೇಕು ಅಂತಿದ್ರೂ ಕೂಡ ಈ ಕ್ಯಾಲ್ಸಿಯಂ ಅಯಾನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ನಮ್ಮ ಈಗ ಹಾರ್ಟ್ಗೆ ಆ ಒಂದು ಎಲೆಕ್ಟ್ರಿಕಲ್ ಆಕ್ಟಿವಿಟಿ ಇರಬೇಕು, ಅಂದರೆ ಆಕ್ಟಿವಿಟಿ ಇರುತ್ತೆ, ನರಗಳೇ ಡಿಸೈಡ್ ಮಾಡೋದು ಹಾರ್ಟ್ ಹೇಗೆ ಪಂಪ್ ಮಾಡಬೇಕು ಅಂತ. ಸೊ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇದ್ದಾಗ ಏನಾಗುತ್ತೆ, ಅರಿಥ್ಮಿಯಾಸ್ ಅಂತ ಹೇಳ್ತೀವಿ, ಅದು ಡೆವಲಪ್ ಆಗುವಂಥ ಸಾಧ್ಯತೆಗಳಿದೆ. ಸೊ ಇದು ಸಡನ್ ಆಗಿ ನಮಗೆ ಫೀಲ್ ಆಗಬೇಕು ಅಂತಿಲ್ಲ, ಅದು ಡಾಕ್ಟರ್ಸ್ ಹತ್ರ ಹೋದರೆ ಅವರೇ ಅದು ಚೆಕ್ ಮಾಡಿ ಅರಿಥ್ಮಿಯಾ ಇದೆ, ಸೊ ಮೇ ಬಿ ಅದು ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇದ್ದರೆ ಅದಕ್ಕಿರುವಂಥ ಮ್ಯಾನೇಜ್ಮೆಂಟ್ ಕೂಡ ಅವರು ಮಾಡ್ತಾರೆ. ಸೊ ಈಗ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇದ್ದಾಗ ನಾವು ಯೂಶಲಿ ಏನು ಮಾಡ್ತೀವಿ, ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸನ್ನು ಸಜೆಸ್ಟ್ ಮಾಡ್ತೀವಿ. ಬಿಕಾಸ್ ಆ ಸಡನ್ ಆಗಿ ನಮಗೆ ಆ ಕ್ಯಾಲ್ಸಿಯಂ ಲೆವೆಲ್ಸ್ ಎಲ್ಲ ಬ್ಯಾಲೆನ್ಸ್ ಆಗಬೇಕು ಅಂದರೆ ಸಪ್ಲಿಮೆಂಟ್ಸ್ ಆರ್ ದ ಬೆಸ್ಟ್. ಬಿಕಾಸ್ ಫುಡ್ಡಲ್ಲಿ ನಮಗೆ ಸಫಿಷಿಯೆಂಟ್ ಆಗಿ ಕ್ಯಾಲ್ಸಿಯಂ ಸಿಗುತ್ತೆ. ಈಗ ನೀವು ಎಲ್ಲ ಮಿಲ್ಕ್ ಪ್ರಾಡಕ್ಟ್ಸ್ ತುಂಬ ಚೆನ್ನಾಗಿ ಕ್ಯಾಲ್ಸಿಯಂ ಇರುತ್ತೆ, ಲೀಫಿ ವೆಜಿಟೇಬಲ್ಸ್ ಏನಿದೆ, ಬ್ರೋಕೋಲಿ ಈ ಥರ ವೆಜಿಟೇಬಲ್ಸ್ ಏನಿದೆ ಅದರಲ್ಲಿ ತುಂಬ ಚೆನ್ನಾಗಿ ನಿಮಗೆ ಕ್ಯಾಲ್ಸಿಯಂ ಸಿಗುತ್ತೆ. ಎಸ್ಪೆಷಲಿ ನಾನ್ ವೆಜಿಟೇರಿಯನ್ ತಗೊಳ್ಳೋರಾದರೆ ನಮ್ಮ ತಾರಲೆ ಮತ್ತಿ ಅಂತ ಹೇಳ್ತೀವಲ್ಲ, ಆ ಮೀನುಗಳಲ್ಲಿ ಅದು ಮುಳ್ಳು ಸಮೇತ ನಾವು ತಿನ್ಬೋದು, ಸಣ್ಣ ತಾರಲೆ ಎಲ್ಲ ಆದರೆ. ಸೊ ಅದರಲ್ಲಿ ತುಂಬ ಚೆನ್ನಾಗಿ ನಿಮಗೆ ಕ್ಯಾಲ್ಸಿಯಂ ಸಿಗುತ್ತೆ. ಆ್ಯಂಡ್ ನಾವು ರೆಗ್ಯುಲರ್ಲಿ ತಗೊಳ್ಳುವಂಥ ಸೀಡ್ಸ್, ನಾವು ಇದು ಅಗಸೆ ಬೀಜ ಏನಿದೆ ಅಥವಾ ಚಿಯಾ ಸೀಡ್ಸ್ ಏನಿದೆ, ನಟ್ಸ್ಗಳೇನಿದೆ, ಇದರಲ್ಲೆಲ್ಲ ನಮಗೆ ಸಫಿಷಿಯೆಂಟ್ ಆಗಿ ಕ್ಯಾಲ್ಸಿಯಂ ಸಿಗುತ್ತೆ. ನಾವು ಮೊಟ್ಟೆ ತಿಂದರೆ ಅದರಲ್ಲಿ ಕೂಡ ನಮಗೆ ಸಫಿಷಿಯೆಂಟ್ ಆಗಿ ಕ್ಯಾಲ್ಸಿಯಂ ಸಿಗುತ್ತೆ. ಸೊ ಬಟ್ ಎಷ್ಟೋ ಸಲ ಏನಾಗುತ್ತೆ, ಈ ಫುಡ್ಗಳನ್ನು ನಾವು ಸಫಿಷಿಯೆಂಟ್ ಆಗಿ ರೆಗ್ಯುಲರ್ ಆಗಿ ತಿನ್ನಬೇಕು ಅಂತಿಲ್ಲ. ನಮಗೇನೋ ಒಂದು ಪ್ರಾಬ್ಲಮ್ ಬಂದಾಗ ನಾವು ಸ್ವಲ್ಪ ಈ ಫುಡ್ಗಳನ್ನು ತಗೊಳ್ತೀವಿ ಆ್ಯಂಡ್ ಅದಾದಮೇಲೆ ನಮಗದು ಮರ್ತು ಹೋಗ್ಬಿಡುತ್ತೆ. ಸೊ ಯೂಶಲಿ ಡಾಕ್ಟರ್ಸ್ ನಿಮಗೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇದೆ ಅಂತ ಅವರಿಗೆ ಅಥವಾ ಈ ಸಿಂಪ್ಟಮ್ಸ್ ನಿಮಗೆ ಇದ್ದರೆ ಡಾಕ್ಟರ್ಸ್ ಏನು ಮಾಡ್ತಾರೆ, ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸನ್ನು ಸಜೆಸ್ಟ್ ಮಾಡ್ತಾರೆ. ಸೊ ಕ್ಯಾಲ್ಸಿಯಂ ತಗೊಳ್ಳುವಾಗ ಇನ್ನೊಂದು ಡೌಟ್ ನಮ್ಮ ಮನಸ್ಸಲ್ಲಿ ಬರುತ್ತೆ, ಕ್ಯಾಲ್ಸಿಯಂ ತಗೊಂಡ್ರೆ ನಮಗೆ
ರೀನಲ್ ಸ್ಟೋನ್ ಆಗುತ್ತೆ ಅಂತ ಒಂದು ಕನ್ಸೆಪ್ಟ್ ಇದೆ. ಸೊ ಯೂಶಲಿ ನಮ್ಮ ಈ ರೀನಲ್ ಸ್ಟೋನ್ಸ್ ಏನಿದೆ ಅದು ಮೇನ್ಲಿ ಆಗೋದು ಕ್ಯಾಲ್ಸಿಯಂ ಆಕ್ಸಲೇಟ್ ಕ್ರಿಸ್ಟಲ್ಸ್ ಇಂದ. ಕ್ಯಾಲ್ಸಿಯಂ ಫಾಸ್ಫೇಟ್ ಸ್ಟೋನ್ಸ್ ಕೂಡ ಇದೆ. ಸೊ ಯೂಶಲಿ ನಾವೀಗ ಸಪ್ಲಿಮೆಂಟ್ಸ್ ತಗೊಳ್ಳೋದಾದ್ರೆ ಅದು ಆಹಾರದ ಒಟ್ಟಿಗೆ ತಗೊಳ್ಳೋದು ಒಳ್ಳೆಯದು. ಅಂದರೆ ಆಹಾರ ಆದ ಕೂಡಲೇ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಅನ್ನು ತಗೊಳ್ಳೋದು ಒಳ್ಳೆಯದು. ಸೊ ಈ ಎಂಟಿ ಸ್ಟಮಕ್ ಅಲ್ಲಿ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಅನ್ನು ತಗೊಳ್ಳೋದು ಅಷ್ಟೊಂದು ಸಜೆಸ್ಟಬಲ್ ಅಲ್ಲ. ಬಿಕಾಸ್ ಏನಾಗುತ್ತೆ, ಕ್ಯಾಲ್ಸಿಯಂ ನಾವು ಆಹಾರದ ಒಟ್ಟಿಗೆ ತಗೊಂಡಾಗ ಅಥವಾ ಈಗ ನಾವು ತುಂಬ ಕ್ಯಾಲ್ಸಿಯಂ ರಿಚ್ ಆಗಿರುವಂಥ ಈಗ ಸ್ಪಿನಾಚ್ ಇರ್ಬೋದು ಅಥವಾ ಬ್ರೋಕೋಲಿ ಇರ್ಬೋದು, ಈ ಥರ ಆಹಾರಗಳು ತಗೊಂಡಾಗ ಈ ಲೀಫಿ ವೆಜಿಟೇಬಲ್ಸ್ ಏನಿದೆ ಅದರಲ್ಲಿ ಆಕ್ಸಲೇಟ್ ಕೂಡ ತುಂಬ ಜಾಸ್ತಿ ಇರುತ್ತೆ. ನಾ ಹೇಳಿದ್ದೇನೆ ಕ್ಯಾಲ್ಸಿಯಂ ಆಕ್ಸಲೇಟ್ ಕ್ರಿಸ್ಟಲ್ಸೇ ನಮಗೆ ಕಿಡ್ನಿ ಸ್ಟೋನ್ಗೆ ಮುಖ್ಯ ಕಾರಣ. ಬಟ್ ಏನಾಗುತ್ತೆ, ನಮ್ಮ ಹೊಟ್ಟೆಯಲ್ಲಿ ಈ ಕ್ಯಾಲ್ಸಿಯಂ ಏನಿದೆ ಅದಕ್ಕೆ ಆಕ್ಸಲೇಟ್ಗೆ ಒಂದು ಸ್ಪೆಷಲ್ ಅಫಿನಿಟಿ ಇದೆ. ಬೇಗ ಕ್ಯಾಲ್ಸಿಯಂ ಮತ್ತು ಆಕ್ಸಲೇಟ್ ಬೈಂಡ್ ಆಗುತ್ತೆ. ಅದು ಬೈಂಡ್ ಆದರೆ ಏನಾಗುತ್ತೆ, ನಮ್ಮ ಬಾಡಿ ಅದನ್ನು ಅಬ್ಸರ್ವ್ ಮಾಡಲ್ಲ ಆ್ಯಕ್ಚುಲಿ. ಸೊ ಹಾಗಾಗಿ ಈಗ ಬ್ರೋಕೋಲಿ ಎಲ್ಲ ತಿಂದರೆ ಕ್ಯಾಲ್ಸಿಯಂ ಸ್ಟೋನ್ ಬರಲೇಬೇಕು ಅಂತ ಏನಿಲ್ಲ, ಅದರದ್ದು ಸಾಧ್ಯತೆಗಳೇನಿದೆ ತುಂಬ ಕಡಿಮೆ ಇದೆ. ಆ್ಯಂಡ್ ಸಪ್ಲಿಮೆಂಟ್ಸ್ ತಗೊಳ್ಳುವಾಗ ಕೂಡ ಈಗ ನಾವು ಒಂದು ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ತಗೊಂಡ್ರೆ ಓಕೆ ಸ್ಟೋನ್ ಆಗುವಂಥ ಸಾಧ್ಯತೆಗಳಿದೆ. ಬಿಕಾಸ್ ಆಲ್ರೆಡಿ ನಮ್ಮ ಕಿಡ್ನೀಸಲ್ಲಿ ಆಕ್ಸಲೇಟ್ಸ್ ಇದೆ. ಆ್ಯಂಡ್ ಬಿಕಾಸ್ ನಾವು ಸೊಪ್ಪೆಲ್ಲ ಜಾಸ್ತಿ ತಿಂತೀವಿ, ನಾವು ಎಂಟಿ ಸ್ಟಮಕಲ್ಲಿ ಕ್ಯಾಲ್ಸಿಯಂ ತಗೊಳ್ತೀವಿ, ಆವಾಗ ಏನಾಗುತ್ತೆ ಇದು ಹೋಗಿ ಕಿಡ್ನಿಗೆ ಹೋದಾಗ ಅಲ್ಲಿ ಬೈಂಡ್ ಆಗಿ ಕ್ಯಾಲ್ಸಿಯಂ ಆಕ್ಸಲೇಟ್ ಆಗುವಂಥ ಸಾಧ್ಯತೆಗಳಿದೆ. ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ಆಹಾರದ ಒಟ್ಟಿಗೆ ತಗೊಂಡಾಗ ಇದರದ ರಿಸ್ಕ್ ಏನಿದೆ ತುಂಬ ಕಡಿಮೆ ಆಗುತ್ತೆ. ಆ್ಯಂಡ್ ಯಾರಿಗೆ ಕಿಡ್ನಿ ಸ್ಟೋನ್ ಸಮಸ್ಯೆ ಇದೆಯೋ ಅವರು ಆದಷ್ಟು ಕ್ಯಾಲ್ಸಿಯಂ ಸಿಟ್ರೇಟನ್ನು ತಗೊಳ್ಳೋದು ಒಳ್ಳೆಯದು. ಈ ಕ್ಯಾಲ್ಸಿಯಂ ಸಿಟ್ರೇಟ್ ಏನಿದೆ ಇಟ್ ಈಸ್ ವಾಟರ್ ಸೋಲ್ಯುಬಲ್. ಸೊ ಹಾಗಾಗಿ ಕ್ಯಾಲ್ಸಿಯಂ ಸಿಟ್ರೇಟ್ ತಗೊಂಡಾಗ ಈ ಕಿಡ್ನಿ ಸಮಸ್ಯೆ ಇರೋರು ಅಥವಾ ಕಿಡ್ನಿ ಸ್ಟೋನ್ ಸಮಸ್ಯೆ ಇದ್ದವರಿಗೆ ಕಂಪೇರ್ ಟು ಕ್ಯಾಲ್ಸಿಯಂ ಕಾರ್ಬೊನೇಟ್ ನಾವು ಕಂಪೇರ್ ಮಾಡಿದರೆ ಕ್ಯಾಲ್ಸಿಯಂ ಸಿಟ್ರೇಟ್ ಈಸ್ ಮಚ್ ಬೆಟರ್. ಸೊ ಹಾಗಾಗಿ ಕಿಡ್ನಿ ಸ್ಟೋನ್ ಇರೋವರು ಕೂಡ ಕ್ಯಾಲ್ಸಿಯಂ ಇಸ್ ವೆರಿ ಇಂಪಾರ್ಟೆಂಟ್. ಅವರದ್ದು ಫಂಕ್ಷನ್ಸ್ ಸರಿಯಾಗಬೇಕು, ಬಾಡಿ ಫಂಕ್ಷನ್ಸ್ ಚೆನ್ನಾಗಬೇಕು, ನರಗಳು ಚೆನ್ನಾಗಬೇಕು, ಹಾರ್ಟ್ ಸರಿಯಾಗಿರಬೇಕು, ಸ್ಕಿನ್ ಸರಿಯಾಗಿರಬೇಕು, ನೇಲ್ಸ್ ಸರಿಯಾಗಿರಬೇಕು, ಕೂದಲು ಸರಿಯಾಗಿರಬೇಕು, ಮಸಲ್ಸ್ ಚೆನ್ನಾಗಿರಬೇಕು ಅಂದರೆ ಕ್ಯಾಲ್ಸಿಯಂ ಬೇಕೇ ಬೇಕಾಗುತ್ತೆ. ಸೊ ನಮಗೆ ಕಿಡ್ನಿ ಸ್ಟೋನ್ ಬರ್ಬೋದು ಅಂತ ಹೇಳಿ ನಮ್ಮ ಕ್ಯಾಲ್ಸಿಯಂ ಕನ್ಸಂಪ್ಷನ್ ಏನಿದೆ ಅದು ಕಡಿಮೆ ಮಾಡೋದು ಒಳ್ಳೆಯದಲ್ಲ. ಬಿಕಾಸ್ ಅದರಿಂದ ನಮಗೆ ಬೇರೆ ಸೀರಿಯಸ್ ಪ್ರಾಬ್ಲಮ್ ಬರುವಂಥ ಸಾಧ್ಯತೆಗಳಿದೆ. ಸೊ ಹಾಗಾಗಿ ಈ ಕ್ಯಾಲ್ಸಿಯಂ ಏನಿದೆ ದಟ್ ಈಸ್ ವೆರಿ ಮಚ್ ರಿಕ್ವೈರ್ಡ್. ಸೊ ಎಷ್ಟೋ ಸಲ ನಾವು ಅದನ್ನು ಇಗ್ನೋರ್ ಮಾಡ್ತೀವಿ. ಅಂದರೆ ನಮಗೇನೋ ಹಲ್ಲಿನ ಸಮಸ್ಯೆ ಬಂದಾಗ, ಹಲ್ಲಿನ ಸಮಸ್ಯೆ ಎಲ್ಲ ಬರೋದು ಲೇಟರ್. ಕ್ಯಾಲ್ಸಿಯಂ ಡೆಫಿಷಿಯನ್ಸಿಯಲ್ಲಿ ಹಲ್ಲು ಸಮಸ್ಯೆ, ಮೂಳೆಗಳ ಸಮಸ್ಯೆ ಎಲ್ಲ ಬರುತ್ತೆ, ಜಾಯಿಂಟ್ ಪ್ರಾಬ್ಲಮ್ ಎಲ್ಲ ಬರುತ್ತೆ. ಬಟ್ ಅದೊಂದು ಇನಿಷಿಯಲ್ ಸೈನ್ ಆಗಬೇಕು ಅಂತ ಇಲ್ಲ. ಸೊ ಹಾಗಾಗಿ ನೀವೆಲ್ಲ ಏನು ಮಾಡಬೇಕು, ನಿಮ್ಮ ಅಯೋನೈಸ್ಡ್ ಕ್ಯಾಲ್ಸಿಯಂ ಲೆವೆಲ್ಸನ್ನು ನೋಡಬೇಕು, ನಿಮ್ಮ ಪ್ಯಾರಾಥರ್ಮೋನ್ ಲೆವೆಲ್ಸನ್ನು ನೋಡಬೇಕು, ನಿಮ್ಮ ವೈಟಮಿನ್ ಡಿ ಲೆವೆಲ್ಸನ್ನು ನೋಡಿ ಇದರಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಇಮ್ಮಿಡಿಯೇಟ್ಲಿ ಅದಕ್ಕೆ ಬೇಕಾಗಿರುವಂಥ ಸಪ್ಲಿಮೆಂಟ್ಸ್ ಇರ್ಬೋದು, ಮೆಡಿಕೇಶನ್ ಇರ್ಬೋದು ಅಥವಾ ಫುಡ್ಡೇ ಇರ್ಬೋದು, ಅದನ್ನು ತಗೊಂಡು ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಸೊ ಏನಾದರೂ ಒಂದು ಡೆಫಿಷಿಯನ್ಸಿ ಇದ್ದರೆ ನೀವು ಸಪ್ಲಿಮೆಂಟ್ಸ್ ತಗೊಳ್ಳುವಾಗ ಮಾತ್ರ ಒಂದು ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ ಸಪ್ಲಿಮೆಂಟ್ ತಗೋಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಎಲ್ಲರಿಗೂ ಧನ್ಯವಾದ.